ಸಭಾಧ್ಯಕ್ಷರೇ, ಕೇಳ್ಬೇಕಲ್ಲ ನನ್ನ ಮಾತು ಕೇಳ್ಬೇಕಲ್ಲ. ಖಂಡಿತ ಕೇಳ್ತೀವಿ. ಎಲ್ಲಿ ಕೇಳ್ತೀರಿ? ಹೇಳಿ. ಸಭಾಧ್ಯಕ್ಷರೇ, ದುರುಪಯೋಗ ಅಂತ ಹೇಳ್ಬೇಡಿ. ತಾವು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರೆ ನಾವು ಒಪ್ಕೊಂಡಿದ್ದೀವಿ, ಅದಕ್ಕೆ ಆಕ್ಷೇಪ ಚಲಾಯಿಸಬೇಕಾಗುತ್ತೆ. ದುರುಪಯೋಗ ಅಂತ ಹೇಳ್ಬೇಡಿ. ಗಂಭೀರವಾದ ವಿಚಾರ ಇದೆ, ಅದನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಆದ್ರೆ ಅದೇ ನಿಯಮಾವಳಿ ಬೇರೆ ಸಂದರ್ಭದಲ್ಲೂ ಸಹ ಅನುಷ್ಠಾನಕ್ಕೆ ಬರಲಿ ಅಂತ ಕೇಳ್ತೀವಿ. ನೀವು ಡಿಸಿಷನ್ ತಗೊಳ್ಳಿ. ಆ ದುರುಪಯೋಗ ಅನ್ನೋದು ಕಡದಿಂದ ತೆಗೆದುಬಿಡಿ. ರೇರ್ ಅಂಡ್ ರೇರೆಸ್ಟ್ ಕೇಸಲ್ಲಿ ಕೊಡ್ಬೇಕಾಗತ್ತೆ. ಇಂಥ ಸಮಯ ಕೊಟ್ಟಿದ್ದೀರಿ. ಎಷ್ಟು ಸರಿ ಮಾತಾಡ್ತೀರಿ ನೀವು? ಎಷ್ಟು ಸರಿ ಮಾತಾಡ್ತೀರಿ? ಎಷ್ಟು ಸರಿ ಮಾತಾಡ್ತೀರಿ ನೀವು? ಅಲ್ಲ, ಈಗ ಮತ್ತೆ ನಾಳೆ ವಿಷಯ ಕಳಿಸಿರಿ, ಅದ್ರ ಮೇಲೆ ಅವ್ರು ಏನು ಅಧ್ಯಕ್ಷ ಮಾಡ್ತಾರ ಬಂದ್ಬಿಡಿ. ದಯಮಾಡಿ ಮುಂದಿನ ವಿಷಯ ತಗೊಳ್ಳೋಣ ಅಂತ. ಅಲ್ಲ, ನೀವು ಹೆಂಗಂದ್ರು ಈಗ ವಿಷಯ ಕಳಿಸಿದಿರಿ, ನಮಗೆ ನಾಳೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಪಾಟೀಲ್ರ ಒಂದು ನಿಮಿಷ ಓದ್ತೀನಿ ನೋಡಿ. ಒಂದು ನಿಮಿಷ 8 ಮಂದಿ ನೋಟಿಸ್ ಕೊಟ್ಟಾರ. ನಿರಾಣಿ ಅನ್ನುವಂಥ ಪ್ರದಪ ಮತ್ತು ಇತರರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ 32 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದರೂ ಸಹ ಸರ್ಕಾರವು ಆರಂಭದಿಂದ ಬೇಡಿಕೆ ಇಟ್ಟರೂ ಸಹ ಸ್ಪಂದಿಸಿ ಸರ್ಕಾರವು ಹೋರಾಟದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಮೂಲಕ ಲಾಠಿಚಾರ್ಜ್ ನಡೆಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದೆ. ಸಾಮಾಜಿಕ ನ್ಯಾಯದಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರೋವರೆಗೆ 2 ಮೀಸಲಾತಿ ನ್ಯಾಯ ನೀಡುವ ವಿಚಾರವನ್ನು ನಿಯಮ 72ರ ಮೇರೆಗೆ ಗಮನ ಸೆಳೆಯಲು ಬಯಸುತ್ತೇನೆ ಅಂತ ಕೊಟ್ಟಾರೆ. 8 ಜನ ಸಹಿ ಮಾಡ್ಯಾರ. ಇದಕ್ಕೆ ನಾನು ನಾಳೆ ಕೊಡ್ತೀನಿ, ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿ ನಾಳೆ ಕೊಡ್ತೀನಿ. ಅಲ್ಲಲ್ಲ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ರೂ ಮತ್ತೆ ಕೊಡ್ತೀನಿ, ನಾನು ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ. ಬ್ಯಾಡ್ ನೀವು ಮಾಡ್ತೀವಿ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ನಿಮಗೆ ಸ್ವತಂತ್ರ ಐತಿ. ಚರ್ಚೆ ಮಾಡಿ ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡ್ತಾರೆ. ಹೇಳಿದ್ನಲ್ರಿ, ಈಗ ಬಹಳ ಲೆಂದಿ ಆಗಿ ಉತ್ತರ ಕೊಡ್ತೇವೆ. ಮಾಡಲಿ, ಏನ್ ಬೇಕಾದ್ರೂ ಮಾತಾಡಲಿ, ಅವ್ರು ಯಾವ ಅವ್ರು ಮಾತಾಡಲಿ. ನಾವು ಮಾತಾಡಿ. ಸಭಾಪತಿಗಳೇ, ಯಾಕೆ ಹೇಳ್ಬೇಕು? ನಿಮಗೆ ಹೇಳ್ಬೇಕೇನು? ಸಭಾಪತಿಗಳ ಆಶ್ವಾಸನೆಗೆ ಬೆಲೆ ಕೊಟ್ಟು ಬರ್ರಿ ತಮ್ಮ ಸಲಹೆಯನ್ನ ನಾವು ಸ್ವೀಕಾರ ಮಾಡ್ತೇವೆ. ತಾವು ನಾಳೆ ಚರ್ಚೆಗೆ ಅವಕಾಶ ಕೊಡಬೇಕು. ಅಲ್ಲ, ವಿರೋಧ ಪಕ್ಷದ ನಾಯಕರೇ, ಈಗ ಸಭಾಪತಿಗಳೇ, ಒಂದೇ ದಯವಿಟ್ಟು ಒಂದ್ ಪ್ರಶ್ನೆ ಇದೆ. ಆಡಳಿತ ಪಕ್ಷದವರು ಮಾಡ್ಕೊಂಡಾದ್ಮೇಲೆ ತಾವು ಅದನ್ನ ಅಷ್ಟಕ್ಕೆ ಮುಗಿಸ್ಬಿಡ್ಬೇಕು. ಅದು ಮುಗಿಸ್ತಾ ಇದ್ದೀವಲ್ಲ, ಇದೇನು ಮುಂದುವರ್ಸೋದಿಲ್ಲ. ಕೊಡಿ. ಮತ್ತೆ ನಾನು ಕೇಳೋದು, ಈಗ ಆ ಗಾಯಾಳುಗಳು ಎಲ್ಲಿದ್ದಾರೆ ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಗಾಯಾಳುಗಳು ಎಲ್ಲಿದ್ದಾರೆ ನಾಳೆ ಸದನ ಕೇಳೋದು. ಯಾಕಂತಂದ್ರೆ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದು ಯಾರು ಇಲ್ಲ ಅಲ್ಲಿ. ಆಯ್ತು ಇವರೇ, ಸಭಾನಾಯಕರೇ ಅದೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಯಾರ. ಎಲ್ಲೆಲ್ಲಿ ಅವ್ರಿಗೆ ಹಾಸ್ಪಿಟ್ಲ್ ಹಾಕ್ಯಾರ, ಅವ್ರು ಇಲ್ಲಂತ. ಅವ್ರು ಎಲ್ಲಿದಾರ ಅನ್ನೋದನ್ನು ಪತ್ತೆ ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಸರಿ ಮಾಡ್ತಾರೆ. ಅದು ನಮ್ಮ ಗಮನಕ್ಕೂ ಇಲ್ಲ. ಏನು ಅಲ್ಲಿ ಒಂದು ನಿಮಿಷ ರೀ, ಕೂಡ್ರಿ. ಸರ್ಕಾರ ಸರ್ಕಾರದ ಗಮನಕ್ಕಿಲ್ಲ ಅಂದಮೇಲೆ ಯಾರ ಬಗ್ಗೆ ಕೇಳ್ತಾ ಇದ್ರ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಕೂಡ್ರಿ. ಒಂದು ನಿಮಿಷ ಎಲ್ಲಿದ್ದಾರೆ ಒಂದು ನಿಮಿಷ ರೀ ಸಭಾನಾಯಕರೇ. ಕೇಳ್ತಾ ಇದ್ರಿ ನೀವೇ ಹೇಳಿದ್ರೆ ಇವರೇ ಸರ್ಕಾರ ಇದೆ. ಸರ್ಕಾರ ಹೇಳ್ತಾ ಇದ್ರಲ್ಲ, ನಾರಾಯಣ ಸ್ವಾಮಿ ಹೆಸರು ಕೊಡಿ. ವಿರೋಧ ಪಕ್ಷದ ನಾಯಕರು ಏನ್ ಕೇಳಿದ್ರು, ಗಾಯಾಳುಗಳು ಎಲ್ಲಿದ್ದಾರೆ, ಯಾವ ದವಾಖಾನೆ ಒಳಗಿದಾರ, ಅವ್ರದ್ದು ನಮ್ಗೆ ಅಡ್ರೆಸ್ ಕೊಡಿ, ಅಥವಾ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೊಡಿ. ನಾನು ಇಷ್ಟೇ ಹೇಳ್ತೀನಿ, ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರಿಂದ ಸೂಚನೆ ಕೊಡಿಸಿ, ಅವರ ಸಂಬಂಧಿಕರು ಯಾರು ಕೇಳ್ತಾರ ಅವರಿಗೆ ಅವ್ರು ಎಲ್ಲಿದಾರ ಅನ್ನೋದನ್ನು ಮಾಹಿತಿಯನ್ನು ನೀಡುವಂತೆ ಸೂಚನೆ ಕೊಡ್ತೀವಿ. ಒಂದು ನಿಮಿಷ ನಾಳೆಗೆ ಒಂದು ನಿಮಿಷ ಸಭಾನಾಯಕರೇ, ನಾಳೆಗೆ ಅದೊಂದು ಉತ್ತರ ಹೇಳಿ. ನೀವು ಸ್ಟೇಟ್ಮೆಂಟ್ ಮಾಡಿ, ಎಲ್ಲೆಲ್ಲಿ ಅದಾರೆ, ಯಾವ ಹಾಸ್ಪಿಟಲ್ಗಾರೆ, ಯಾರು ಕರ್ಕೊಂಡೋಗಾರೆ, ಎಲ್ಲಿದ್ದಾರೆ, ಯಾವ ಹೆಸರೇನು, ಸ್ವಲ್ಪ ಉತ್ತರ ಕೊಟ್ಬಿಟ್ಟು ನಾಳೆ ಕೊಡಲಿ ಅದನ್ನೆಲ್ಲ. ಒಂದು ನಿಮಿಷ ಮುಗಿತಲ್ಲ ಈಗ? ಸರಿ. ಸಭಾಧ್ಯಕ್ಷರೇ, ಕೇಳ್ಬೇಕಲ್ಲ ನನ್ನ ಮಾತು ಕೇಳ್ಬೇಕಲ್ಲ. ಖಂಡಿತ ಕೇಳ್ತೀವಿ. ಎಲ್ಲಿ ಕೇಳ್ತೀರಿ? ಸಭಾಧ್ಯಕ್ಷರೇ,
ದುರುಪಯೋಗ ಅಂತ ಹೇಳ್ಬೇಡಿ. ತಾವು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ರೆ ನಾವು ಒಪ್ಕೊಂಡಿದ್ದೀವಿ, ಅದಕ್ಕೆ ಆಕ್ಷೇಪ ಚಲಾಯಿಸಬೇಕಾಗುತ್ತೆ. ಕೂತ್ಕೊಂಡು ದುರುಪಯೋಗ ಅಂತ ಹೇಳ್ಬೇಡಿ. ಅಲ್ಲಲ್ಲ, ಗಂಭೀರವಾದ ವಿಚಾರ ಇದೆ, ಅದನ್ನ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀನಿ, ನಾವೆಲ್ಲ ಸ್ವಾಗತ ಮಾಡ್ತೀವಿ. ಆದ್ರೆ ಅದೇ ನಿಯಮಾವಳಿ ಬೇರೆ ಸಂದರ್ಭದಲ್ಲೂ ಸಹ ಅನುಷ್ಠಾನಕ್ಕೆ ಬರಲಿ ಅಂತ ಕೇಳ್ತೀವಿ. ನೀವು ಡಿಸಿಷನ್ ತಗೊಳ್ಳಿ. ಆ ದುರುಪಯೋಗ ಅನ್ನೋದು ಕಡದಿಂದ ದಯವಿಟ್ಟು ತೆಗೆದುಬಿಡಿ. ರೇರ್ ಅಂಡ್ ರೇರೆಸ್ಟ್ ಕೇಸಲ್ಲಿ ಕೊಡ್ಬೇಕಾಗತ್ತೆ, ಇಂಥ ಸಮಯ ಕೊಟ್ಟಿದ್ದೀರಿ. ಎಷ್ಟು ಸರಿ ಮಾತಾಡ್ತೀರಿ ನೀವು? ಎಷ್ಟು ಸರಿ ಮಾತಾಡ್ತೀರಿ? ಎಷ್ಟು ಸರಿ ಮಾತಾಡ್ತೀರಿ ನೀವು? ಅಲ್ಲ, ಈಗ ಮತ್ತೆ ನಾಳೆ ವಿಷಯ ಕಳಿಸಿರಿ, ಅದ್ರ ಮೇಲೆ ಅವ್ರು ಏನು ಅಧ್ಯಕ್ಷ ಮಾಡ್ತಾರೋ ಮಾಡ್ತಾರ. ಬಂದ್ಬಿಡಿ, ದಯಮಾಡಿ ಮುಂದಿನ ವಿಷಯ ತಗೊಳ್ಳೋಣ ಅಂತ. ಅಲ್ಲ, ನೀವು ಹೆಂಗಂದ್ರು ಈಗ ವಿಷಯ ಕಳಿಸಿದಿರಿ, ನಮಗೆ ನಾಳೆ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಿ ಅಂತ. ಪಾಟೀಲ್ರ, ಒಂದು ನಿಮಿಷ ಓದ್ತೀನಿ ಅದ್ರ ಮೇಲೆ ನೋಡಿ. ಒಂದು ನಿಮಿಷ 8 ಮಂದಿ ನೋಟಿಸ್ ಕೊಟ್ಟಾರ. ನಿರಾಣಿ ಅನ್ನುವಂಥ ಪರ್ದಪ್ಪ ಮತ್ತು ಇತರರು. ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜವು ಕಳೆದ 32 ವರ್ಷಗಳಿಂದ ಸತತವಾಗಿ ಹೋರಾಟ ನಡೆಸುತ್ತಾ ಬಂದಿದ್ದರೂ ಸಹ ಸರ್ಕಾರವು ಆರಂಭದಿಂದ ಬೇಡಿಕೆ ಇಟ್ಟರೂ ಸಹ ಸ್ಪಂದಿಸಿ ಸರ್ಕಾರ ಹೋರಾಟದ ಅನಿವಾರ್ಯತೆಯನ್ನು ಸೃಷ್ಟಿ ಮಾಡುವ ಮೂಲಕ ಲಾಠಿಚಾರ್ಜ್ ನಡೆಸಿ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ಮಾಡಿದೆ. ಸಾಮಾಜಿಕ ನ್ಯಾಯದಡಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಮಾಜಕ್ಕೆ ಬರೋವರೆಗೆ 2 ಮೀಸಲಾತಿ ನ್ಯಾಯ ನೀಡುವ ವಿಚಾರವನ್ನು ನಿಯಮ 72ರ ಮೇರೆಗೆ ಗಮನ ಸೆಳೆಯಲು ಬಯಸುತ್ತೇನೆ ಅಂತ ಕೊಟ್ಟಾರೆ. 8 ಜನ ಸಹಿ ಮಾಡ್ಯಾರ. ಇದಕ್ಕೆ ನಾನು ನಾಳೆ ಕೊಡ್ತೀನಿ, ಚರ್ಚೆ ಮಾಡಿದ್ರೆ ಚರ್ಚೆ ಮಾಡಿ ನಾಳೆ ಕೊಡ್ತೀನಿ. ಅಲ್ಲಲ್ಲ, ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಆದ್ರೂ ಮತ್ತೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಅರ್ಜಿ. ಬ್ಯಾಡ್ ನೀವು ಮಾಡ್ತೀವಿ ಅಂದ್ರೆ ಮಾಡಿ, ಇಲ್ಲ ಅಂದ್ರೆ ಬಿಡಿ. ನಿಮಗೆ ಸ್ವತಂತ್ರ ಐತಿ. ಚರ್ಚೆ ಮಾಡಿ ಸರ್, ಉತ್ತರ ಕೊಡಿ, ಸರ್ಕಾರ ಉತ್ತರ ಕೊಡ್ತಾರೆ. ಹೇಳಿದ್ನಲ್ರಿ, ಈಗ ಬಹಳ ಲೆಂದಿ ಆಗಿ ಉತ್ತರ ಕೊಡ್ತೇವೆ. ಮಾಡಲಿ, ಏನ್ ಬೇಕಾದ್ರೂ ಮಾತಾಡಲಿ. ಅವ್ರು ಯಾವ ಬೇಕಾದ್ರೂ ಅವ್ರು ಮಾತಾಡಲಿ. ನಾವು ಮಾತಾಡಿ. ಸಭಾಪತಿಗಳೇ, ಯಾಕೆ ಹೇಳ್ಬೇಕು? ನಿಮಗೆ ಹೇಳ್ಬೇಕೇನು? ನಮ್ಮ ಆಶ್ವಾಸನೆಗೆ ಬೆಲೆ ಕೊಟ್ಟು ಬರ್ರಿ ಯಾರು ಅಲ್ಲ, ತಮ್ಮ ಸಲಹೆಯನ್ನ ನಾವು ಸ್ವೀಕಾರ ಮಾಡ್ತೇವೆ. ತಾವು ನಾಳೆ ಚರ್ಚೆಗೆ ಅವಕಾಶ ಕೊಡಬೇಕು. ಅಲ್ಲ ತಕ್ಷಣ ವಿರೋಧ ಪಕ್ಷದ ನಾಯಕರೇ, ಈಗ ಸಭಾಪತಿಗಳೇ, ಒಂದೇ ದಯವಿಟ್ಟು ಒಂದ್ ಪ್ರಶ್ನೆ ಇದೆ. ಆಡಳಿತ ಪಕ್ಷದವರು ಮಾಡ್ಕೊಂಡಾದ್ಮೇಲೆ ತಾವು ಅದನ್ನ ಅಷ್ಟಕ್ಕೆ ಮುಗಿಸ್ಬಿಡ್ಬೇಕು. ಅದು ಮುಗಿಸ್ತಾ ಇದ್ದೀವಲ್ಲ, ಇದೇನು ಮುಂದುವರ್ಸೋದಿಲ್ಲ. ಕೊಡಿ. ಮತ್ತೆ ನಾನು ಕೇಳೋದು, ಈಗ ಆ ಗಾಯಾಳುಗಳು ಎಲ್ಲಿದ್ದಾರೆ ಅದನ್ನು ಸ್ವಲ್ಪ ತಿಳಿಸ್ಕೊಡಿ. ಗಾಯಾಳುಗಳು ಎಲ್ಲಿದ್ದಾರೆ ನಾಳೆ ಸದನ ಕೇಳೋದು. ಯಾಕಂತಂದ್ರೆ ಅವ್ರು ಗೌರ್ಮೆಂಟ್ ಹಾಸ್ಪಿಟಲ್ ಇದ್ದವ್ರು ಯಾರು ಇಲ್ಲ ಅಲ್ಲಿ. ಆಯ್ತು ಇವರೇ, ಸಭಾನಾಯಕರೇ ಅದೊಂದು ಇಂಪಾರ್ಟೆಂಟ್ ಇಶ್ಯೂ ಹೇಳ್ಯಾರ. ಎಲ್ಲೆಲ್ಲಿ ಅವ್ರಿಗೆ ಹಾಸ್ಪಿಟ್ಲ್ ಹಾಕ್ಯಾರ, ಅವ್ರು ಇಲ್ಲಂತ. ಅವ್ರು ಎಲ್ಲಿದಾರ ಅನ್ನೋದನ್ನ ಪತ್ತೆ ಮಾಡಿ ಅವ್ರಿಗೆ ಎಲ್ಲೆಲ್ಲಿ ಸರಿ ಮಾಡ್ಕೊಂಡು. ಅದು ನಮ್ಮ ಗಮನಕ್ಕೂ ಇಲ್ಲ. ಏನು ಅಲ್ಲಿ ಒಂದ್ ನಿಮಿಷ ರೀ, ಕೂಡ್ರಿ. ಸರ್ಕಾರ ಸರ್ಕಾರದ ಗಮನಕ್ಕಿಲ್ಲ ಅಂದ್ಮೇಲೆ ಯಾರ ಬಗ್ಗೆ ಕೇಳ್ತಾ ಇದ್ರ ಅಂತ ಹೇಳಿ ಪೊಲೀಸ್ ಅಧಿಕಾರಿ ಸರ್ಕಾರ ನಮ್ಮ ಗಮನಕ್ಕಿಲ್ಲ. ಸರ್ಕಾರಿ ಕೂಡ್ರಿ. ಒಂದ್ ನಿಮಿಷ ನಾರಾಯಣ ಸ್ವಾಮಿ, ಒಂದ್ ನಿಮಿಷ ಎಲ್ಲಿದ್ದಾರೆ, ಒಂದ್ ನಿಮಿಷ ರೀ. ಸಭಾನಾಯಕರೇ, ಕೇಳ್ತಾ ಇದ್ರಿ? ನೀವೇ ಹೇಳಿದ್ರೆ ಇವರೇ ಸರ್ಕಾರ ಇದೆ, ಸರ್ಕಾರ ಹೇಳ್ತಾ ಇದ್ವಲ್ಲ. ನಾರಾಯಣ ಸ್ವಾಮಿ ಹೆಸರು ಕೊಡಿ. ವಿರೋಧ ಪಕ್ಷದ ನಾಯಕರು ಏನ್ ಕೇಳಿದ್ರು, ಗಾಯಾಳುಗಳು ಎಲ್ಲಿದ್ದಾರೆ, ಯಾವ ದವಾಖಾನೆ ಒಳಗಿದಾರ, ಅವ್ರದ್ದು ನಮ್ಗೆ ಅಡ್ರೆಸ್ ಕೊಡಿ, ಅಥವಾ ಅವರು ಎಲ್ಲಿದ್ದಾರೆ ಅನ್ನೋ ಮಾಹಿತಿ ಕೊಡಿ. ನಾನು ಇಷ್ಟೇ ಹೇಳ್ತೀನಿ, ಸಂಬಂಧಪಟ್ಟಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಿಗೆ ಗೃಹ ಸಚಿವರಿಂದ ಸೂಚನೆ ಕೊಡಿಸಿ, ಅವರ ಸಂಬಂಧಿಕರು ಯಾರು ಕೇಳ್ತಾರ ಅವರಿಗೆ ಅವ್ರು ಎಲ್ಲಿದಾರ ಅನ್ನೋದನ್ನು ಮಾಹಿತಿಯನ್ನು ನೀಡುವಂತೆ ಸೂಚನೆ ಕೊಡ್ತೀವಿ. ಒಂದ್ ನಿಮಿಷ ನಾಳೆಗೆ ಒಂದ್ ನಿಮಿಷ ಸಭಾನಾಯಕರೇ, ನಾಳೆಗೆ ಅದೊಂದು ಉತ್ತರ ಹೇಳಿ. ನೀವು ಸ್ಟೇಟ್ಮೆಂಟ್ ಮಾಡಿ, ಎಲ್ಲೆಲ್ಲಿ ಅದಾರೆ, ಯಾವ ಹಾಸ್ಪಿಟಲ್ಗಾರೆ, ಯಾರು ಕರ್ಕೊಂಡು ಹೋಗ್ಯಾರೆ, ಎಲ್ಲಿದ್ದಾರೆ, ಅವ್ರ ಹೆಸರೇನು ಸ್ವಲ್ಪ ಉತ್ತರ ಕೊಟ್ಬಿಟ್ಟು ನಾಳೆ ಕೊಡಲಿ ಅದನ್ನೆಲ್ಲ. ಒಂದು ನಿಮಿಷ ಮುಗಿತಲ್ಲ ಈಗ? ಸರಿ.